ಸ್ನೇಹಿತ ಬಂಧುಗಳೇ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಸಾಮ್ರಾಜ್ಯದ 3ನೇ ಸಂಚಿಕೆಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಂಪಿ ಅಥವಾ ಹಂಪೆ ಇದನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಪ್ರಮುಖ ಸ್ಮಾರಕಗಳ ಗುಂಪು ಎಂದು ಕೂಡ ಕರೆಯಲಾಗುತ್ತದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಹಂಪಿ ನಗರ ಬಳ್ಳಾರಿ ಜಿಲ್ಲೆ, ಈಗ ವಿಜಯನಗರ ಜಿಲ್ಲೆ, ಪೂರ್ವ ಮಧ್ಯ ಕರ್ನಾಟಕ, ಭಾರತ. ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಿಂದಿನದು. ಇದು ರಾಮಾಯಣದ ಮತ್ತು ಹಿಂದೂ ಧರ್ಮದ ಪುರಾಣಗಳಲ್ಲಿ ಪಂಪಾದೇವಿ ತೀರ್ಥಕ್ಷೇತ್ರ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಹಂಪಿ ವಿರೂಪಾಕ್ಷ ದೇವಸ್ಥಾನ ಸಕ್ರಿಯ ಆದಿಶಂಕರ ಸಂಬಂಧಿತ ಮಠ ಮತ್ತು ಹಳೆಯ ನಗರಕ್ಕೆ ಸೇರಿದ ವಿವಿಧ ಸ್ಮಾರಕಗಳೊಂದಿಗೆ ಧಾರ್ಮಿಕ ಕೇಂದ್ರವಾಗಿ ಮುಂದುವರಿಯುತ್ತದೆ. ಹಾಗಾದರೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಹಂಪಿಯ ವಿಶೇಷತೆಗಳೇನು, ಹಂಪಿಗೆ ಮತ್ತು ಶಿವನಿಗೂ ಇರುವಂತಹ ಸಂಬಂಧವೇನು, ಹಾಗೆ ರಾಮಾಯಣದಲ್ಲಿ ಹಂಪಿಯ ಬಗ್ಗೆ ಉಲ್ಲೇಖಿಸಲಾಗಿದೆಯಾ ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಹಂಪಿ 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದನ್ನು ಕೈಬಿಡಲಾಯಿತು. ಇದು ಕೋಟೆಯ ನಗರವಾಗಿತ್ತು. ನಂತರ ಪರ್ಷಿಯನ್ ಮತ್ತು ಯುರೋಪಿಯನ್ ಪ್ರಯಾಣಿಕರು, ವಿಶೇಷವಾಗಿ ಪೋರ್ಚುಗೀಸರು ಬಿಟ್ಟು ಹೋದ ಕ್ರಾನಿಕಲ್ಸ್ ಹಂಪಿಯು ತುಂಗಾಭದ್ರಾ ನದಿಯ ಸಮೀಪವಿರುವ ಸಮೃದ್ಧ, ಶ್ರೀಮಂತ ಮತ್ತು ಭವ್ಯವಾದ ನಗರವಾಗಿತ್ತು. ಹಲವಾರು ದೇವಾಲಯಗಳು, ಹೊಲಗಳು ಮತ್ತು ವ್ಯಾಪಾರ ಮಾರುಕಟ್ಟೆಗಳನ್ನು ಹೊಂದಿತ್ತು. 1500ರ ಹೊತ್ತಿಗೆ ಹಂಪಿ ವಿಜಯನಗರದ ನಂತರ ವಿಶ್ವದ 2ನೇ ದೊಡ್ಡ ನಗರವಾಗಿತ್ತು ಮತ್ತು ಆ ಸಮಯದಲ್ಲಿ ಬಹುಶಃ ಭಾರತದ ಶ್ರೀಮಂತ ನಗರವಾಗಿತ್ತು. ಇದು ಪರ್ಷಿಯಾ ಮತ್ತು ಪೋರ್ಚುಗಲ್ನಿಂದ ವ್ಯಾಪಾರಿಗಳನ್ನು ಆಕರ್ಷಿಸಿತು. ವಿಜಯನಗರ ಸಾಮ್ರಾಜ್ಯವು ಮುಸ್ಲಿಂ ಸುಲ್ತಾನರ ಒಕ್ಕೂಟದಿಂದ ಸೋಲಿಸಲ್ಪಟ್ಟಿತು. ಅದರ ರಾಜಧಾನಿಯನ್ನು 1565ರಲ್ಲಿ ಸುಲ್ತಾನರ ಸೇನೆಗಳು ವಶಪಡಿಸಿಕೊಂಡರು, ಲೂಟಿ ಮಾಡಿದರು ಮತ್ತು ನಾಶಪಡಿಸಿದರು. ನಂತರ ಹಂಪಿ ಅವಶೇಷಗಳಲ್ಲಿ ಉಳಿಯಿತು. ಹೊಸಪೇಟೆ ನಗರದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ಆಧುನಿಕ ಪಟ್ಟಣವಾದ ಹಂಪಿ ಕರ್ನಾಟಕದಲ್ಲಿದೆ. ಹಂಪಿಯ ಅವಶೇಷಗಳು 4100 ಹೆಕ್ಟೇರ್ ಅಂದರೆ 16 ಚದರ ಮೈಲಿ ದೂರವಿದೆ ಮತ್ತು ಇದನ್ನು ಯುನೆಸ್ಕೋ ಕಠಿಣ ಭವ್ಯವಾದ ತಾಣ ಎಂದು ವಿವರಿಸಿದೆ. ಕೋಟೆಗಳು, ನದಿ ತೀರದ ವೈಶಿಷ್ಟ್ಯಗಳು, ರಾಜಮನೆತನದ ಮತ್ತು ಪವಿತ್ರ ಸಂಕೀರ್ಣಗಳು, ದೇವಾಲಯಗಳು, ದೇವಾಲಯಗಳ ಕಂಬದ ಸಭಾಂಗಣಗಳು, ಮಂಟಪಗಳು, ಸ್ಮಾರಕ ರಚನೆಗಳು, ನೀರಿನ ರಚನೆಗಳು ಮತ್ತು ಇತರವುಗಳನ್ನು ಒಳಗೊಂಡಿರುವ ದಕ್ಷಿಣ ಭಾರತದ ಕೊನೆಯ ಶ್ರೇಷ್ಠ ಹಿಂದೂ ಸಾಮ್ರಾಜ್ಯದ ಉಳಿದಿರುವ 1600ಕ್ಕೂ ಹೆಚ್ಚು ಅವಶೇಷಗಳನ್ನು ನಾವು ಇಲ್ಲಿ ಕಾಣಬಹುದು. ಹಂಪಿಯು ತುಂಗಾಭದ್ರಾ ನದಿಯ ದಡದಲ್ಲಿ, ಮಧ್ಯದ ಕರ್ನಾಟಕದ ಪೂರ್ವ ಭಾಗದಲ್ಲಿ, ಆಂಧ್ರ ಪ್ರದೇಶದ ರಾಜ್ಯದ ಗಡಿಯ ಸಮೀಪದಲ್ಲಿದೆ. ಇದು ಬಾದಾಮಿ ಮತ್ತು ಐಹೊಳೆ ಪುರಾತತ್ವ ಸ್ಥಳಗಳ ಆಗ್ನೇಯಕ್ಕೆ 140 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿ ಸಮಾನಾರ್ಥಕ ಪದವನ್ನು ಸಾಂಪ್ರದಾಯಿಕವಾಗಿ ಪಂಪಾ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ ಅಥವಾ ಭಾಸ್ಕರ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ. ಹಿಂದೂ ಧರ್ಮಶಾಸ್ತ್ರದಲ್ಲಿ ಪಾರ್ವತಿ ದೇವತೆಯ ಮತ್ತೊಂದು ಹೆಸರು ಪಂಪಾದಿಂದ ಬಂದಿದೆ. ಪುರಾಣಗಳ ಪ್ರಕಾರ ಕನ್ಯೆ ಪಾರ್ವತಿ ಅಂದರೆ ಶಿವನ ಹಿಂದಿನ ಪತ್ನಿ ಸತಿಯ ಪುನರ್ಜನ್ಮ. ಒಂಟಿ ತಪಸ್ವಿ ಶಿವನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ. ಆಕೆಯ ಪೋಷಕರು ಅವಳ ಆಸೆಯನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಅವಳನ್ನು ನಿರುತ್ಸಾಹಗೊಳಿಸುತ್ತಾರೆ. ಆದರೆ ಅವಳು ತನ್ನ ಆಸೆಯನ್ನು ಅನುಸರಿಸುತ್ತಾಳೆ. ಶಿವನು ಯೋಗದ ಧ್ಯಾನದಲ್ಲಿ ಕಳೆದು ಹೋಗಿದ್ದಾನೆ, ಜಗತ್ತನ್ನು ಮರೆತು ಬಿಡುತ್ತಾನೆ. ಪಾರ್ವತಿಯು ಅವನನ್ನು ಎಚ್ಚರಿಸಿಗೊಳಿಸಲು ಮತ್ತು ಅವನ ಗಮನವನ್ನು ಸೆಳೆಯಲು ಸಹಾಯಕ್ಕಾಗಿ ದೇವತೆಗಳಿಗೆ ಮನವಿಯನ್ನು ಮಾಡುತ್ತಾಳೆ. ಶಿವನನ್ನು ಧ್ಯಾನದಿಂದ ಎಚ್ಚರಿಗೊಳಿಸಲು ಇಂದ್ರನು ಕಾಮದೇವನನ್ನು ಕಳುಹಿಸುತ್ತಾನೆ. ಬಯಕೆ, ಕಾಮ ಪ್ರಚೋದಕ, ಪ್ರೀತಿ ಮತ್ತು ಆಕರ್ಷಣೆ ಮತ್ತು ವಾತ್ಸಲ್ಯದ ಹಿಂದೂ ದೇವರು. ಕಾಮನು ಶಿವನನ್ನು ತಲುಪುತ್ತಾನೆ ಮತ್ತು ಬಯಕೆಯ ಬಾಣವನ್ನು ಹೊಡೆಯುತ್ತಾನೆ. ಶಿವನು ತನ್ನ ಹಣಿಯಲ್ಲಿ ತನ್ನ 3ನೇ ಕಣ್ಣು ತೆರೆಯುತ್ತಾನೆ ಮತ್ತು ಕಾಮನನ್ನು ಸುಟ್ಟು ಬೂದಿ ಮಾಡುತ್ತಾನೆ. ಪಾರ್ವತಿಯು ತನ್ನ ಭರವಸೆ ಅಥವಾ ಶಿವನನ್ನು ಗೆಲ್ಲುವ ತನ್ನ ಸಂಕಲ್ಪವನ್ನು ಕಳೆದುಕೊಳ್ಳುವುದಿಲ್ಲ. ಅವಳು ಅವನಂತೆಯೇ ಬದುಕಲು ಪ್ರಾರಂಭಿಸುತ್ತಾಳೆ ಮತ್ತು ಅದೇ ಚಟುವಟಿಕೆಗಳಲ್ಲಿ ತೊಡಗುತ್ತಾಳೆ. ತಪಸ್ಸು, ಯೋಗಿನ್ ಮತ್ತು ತಪಸ್ಯ ಅವನನ್ನು ಜಾಗೃತಿಗೊಳಿಸುವುದು ಮತ್ತು ಅವನ ಆಸಕ್ತಿಯನ್ನು ಆಕರ್ಷಿಸುವುದು. ಶಿವನು ಪಾರ್ವತಿಯನ್ನು ಮಾರುವೇಷದಲ್ಲಿ ಭೇಟಿಯಾಗುತ್ತಾನೆ ಮತ್ತು ಅವಳನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಾನೆ.
ಶಿವನ ದೌರ್ಬಲ್ಯಗಳು ಮತ್ತು ವ್ಯಕ್ತಿತ್ವ ಸಮಸ್ಯೆಗಳನ್ನು ಹೇಳುತ್ತಾನೆ. ಪಾರ್ವತಿ ಕೇಳಲು ನಿರಾಕರಿಸುತ್ತಾಳೆ ಮತ್ತು ತನ್ನ ಸಂಕಲ್ಪದಲ್ಲಿ ಒತ್ತಾಯಿಸುತ್ತಾಳೆ. ಕೊನೆಗೆ ಶಿವ ಅವಳನ್ನು ಸ್ವೀಕರಿಸುತ್ತಾನೆ ಮತ್ತು ಅವರು ಮದುವೆಯಾಗುತ್ತಾರೆ. ಶಿವ ಪಾರ್ವತಿಯ ವಿವಾಹದ ನಂತರ ಕಾಮನನ್ನು ಮತ್ತೆ ಜೀವಂತಗೊಳಿಸಲಾಯಿತು. ಸ್ಥಳ ಪುರಾಣದ ಪ್ರಕಾರ ಪಾರ್ವತಿ ತನ್ನ ತಪಸ್ವಿ ಯೋಗಿನಿ ಜೀವನ ಶೈಲಿಯನ್ನು ಈಗ ಹಂಪಿಯ ಒಂದು ಭಾಗವಾಗಿರುವ ಹೇಮಕೂಟ ಬೆಟ್ಟದಲ್ಲಿ ಅನುಸರಿಸಿದರೂ ತಪಸ್ವಿ ಶಿವನನ್ನು ಗೆಲ್ಲಲು ಮತ್ತು ಮನೆಯ ಜೀವನಕ್ಕೆ ಮರಳಿ ತರಲು ಶಿವನನ್ನು ಪಂಪಾಪತಿ ಎಂದು ಕರೆಯಲಾಗುತ್ತದೆ. ಹೇಮಕೂಟ ಬೆಟ್ಟದ ಸಮೀಪವಿರುವ ನದಿಗೆ ಪಂಪಾ ನದಿ ಎಂದು ಹೆಸರಿಡಲಾಯಿತು. ಪಂಪಾ ಎಂಬ ಸಂಸ್ಕೃತ ಪದವು ಕನ್ನಡದ ಹಂಪ ಎಂಬ ಪದಕ್ಕೆ ರೂಪುಗೊಂಡಿತು ಮತ್ತು ಪಾರ್ವತಿಯು ಶಿವನನ್ನು ಹಿಂಬಾಲಿಸಿದ ಸ್ಥಳವು ಹಂಪೆ ಅಥವಾ ಹಂಪಿ ಎಂದು ಕರೆಯಲ್ಪಟ್ಟಿತು. ಈ ಸ್ಥಳವು ಪಂಪಾ ಕ್ಷೇತ್ರ ಎಂದು ಕರೆಯಲ್ಪಡುವ ಆರಂಭಿಕ ಮಧ್ಯಕಾಲೀನ ಯಾತ್ರಾ ಸ್ಥಳವಾಗಿತ್ತು. ಇದರ ಖ್ಯಾತಿಯು ಹಿಂದೂ ಮಹಾಕಾವ್ಯ ರಾಮಾಯಣದ ಕಿಷ್ಕಿಂಧ ಅಧ್ಯಾಯಗಳಿಂದ ಬಂದಿದೆ. ಅಲ್ಲಿ ರಾಮ ಮತ್ತು ಲಕ್ಷ್ಮಣರು ಹನುಮಂತ, ಸುಗ್ರೀವ ಮತ್ತು ವಾನರ ಸೇನೆಯನ್ನು ಅಪಹರಿಸಿದ ಸೀತೆಯ ಹುಡುಕಾಟದಲ್ಲಿ ಭೇಟಿಯಾಗುತ್ತಾರೆ. ಹಂಪಿ ಪ್ರದೇಶವು ಮಹಾಕಾವ್ಯದಲ್ಲಿ ವಿವರಿಸಿದ ಸ್ಥಳಕ್ಕೆ ಅನೇಕ ನಿಕಟ ಹೋಲಿಕೆಗಳನ್ನು ಹೊಂದಿದೆ. ಯಾತ್ರಿಕರನ್ನು ಆಕರ್ಷಿಸುವ ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಸ್ಥಳ ಎಂದು ಇಲ್ಲಿ ಸಂಪ್ರದಾಯಗಳು ನಂಬುತ್ತವೆ. ಇವಿಷ್ಟು ಹಂಪಿಯ ವಿಶೇಷತೆ ಮತ್ತು ಹಂಪಿಯ ಹಿನ್ನೆಲೆಯ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.